ಇನ್ನು ಇದೇ ಘಟನೆಯನ್ನ ಖಂಡಿಸಿ ಬಿಜೆಪಿ ಮತ್ತು ಹಿಂದೂ ಕಾರ್ಯಕರ್ತರು ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ಎದುರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಮಾಡಿದ್ರಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ಎದುರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಬಿಜೆಪಿ ಮತ್ತು ಹಿಂದೂ ಕಾರ್ಯಕರ್ತರು. ಡಿಸಿಪಿ ಲಕ್ಷ್ಮೀ ಪ್ರಸಾದ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಪ್ರತಿಭಟನಾಕಾರರು. ಘಟನೆಯ ಬಗ್ಗೆ ಕ್ರಮವನ್ನ ತೆಗೆದುಕೊಂಡಿದ್ದೀವಿ, ತನಿಖೆ ಮಾಡ್ತೀವಿ ಅಂತ ಡಿಸಿಪಿ ಭರವಸೆ ಕೊಟ್ಟಿದ್ದಾರೆ. ತಮ್ಮೇಶ್ ಗೌಡ ಮತ್ತು ಬೆಂಬಲಿಗರಿಂದಲೂ ಕೂಡ ದೂರು ದಾಖಲಾಗಿದೆ. ಎಲ್ಲರೂ ಕೂಡ ಆದಷ್ಟು ಬೇಗ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಗಾಂಜಾ ಜಾಸ್ತಿ ಆಗ್ತಾ ಇದೆ ಈ ಭಾಗದಲ್ಲಿ, ಅದಕ್ಕೆ ಕಠಿಣ ಕ್ರಮ ತಗೊಳ್ಳಿ ಅಂತ ಕೂಡ ಮನವಿ ಮಾಡಿದ್ದಾರೆ. ಕೂತ್ಕೊಂಡು ಕೇಳಿದ್ರೆ ನಾವು ಯಾರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮನೆ ಮೇಲೆ ದೌರ್ಜನ್ಯ, ಅವ್ರ ಲೈಟ್ಗಳು ಹೊಡೆದಾಕೋದು, ಅವ್ರ ಕಾರ್ ನಿಲ್ಸಿದ್ರೆ ಕಾರ್ ಮೇಲೆ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಮುಸ್ಲಿಂ ಹುಡುಗರು ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಬಹಳ ದೊಡ್ಡ ಮಟ್ಟದಲ್ಲಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು. ಪ್ರತಿಭಟನೆಯ ನಾಯಕತ್ವವನ್ನು ವಹಿಸಿಕೊಂಡಿರುವಂಥ ಎ ರವಿ ನನ್ನ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ನಿನ್ನೆ ಘಟನೆಯನ್ನು ಏನು ಹೇಳಿ? ನೆನ್ನೆ ಘಟನೆ ನಮ್ಮ ಹಿಂದೂಗಳಿಗಾಗಿರೋಂಥ ಅನ್ಯಾಯ ಅಂತ ನಾನು ಫಸ್ಟ್ ಹೇಳ್ತೀನಿ. ಆಮೇಲೆ ನಾವು ಈ ಹಿಂದೂ ರಾಷ್ಟ್ರದಲ್ಲಿದ್ದೀವೋ ಅಥವಾ ಅರಬ್ ಕಂಟ್ರಿಯಲ್ಲಿದ್ದೀವೋ ಅಂತ ನನಗಂತೂ ಗೊತ್ತಿಲ್ಲ. ನಾವು ಶ್ರೀರಾಮನ ಪರವಾಗಿ 500 ವರ್ಷಗಳು ಹೋರಾಟ ಇದು, ಅದರ ಪ್ರತಿಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಆಗಿರೋದು ನಮ್ಮೆಲ್ಲರ ಖುಷಿ. ಮೊದಲನೇ ವರ್ಷದ ಪೂಜೆ, ಮಜ್ಜಿಗೆ ಹಂಚೋದು, ರಾಮನ ಪೂಜೆ ಮಾಡೋದು ಎಲ್ಲ ಮಾಡ್ತಾಯಿದ್ರಿ. ಇಂಥ ಸಮಯದಲ್ಲಿ ಒಬ್ಬ 4 ಜನ ಕಿಡಿಗೇಡಿಗಳು ಅವ್ರನ್ನ ಯಾರು ಕಳಿಸಿದ್ರು ಅಂತ ನನಗೆ ಗೊತ್ತಿಲ್ಲ. ಇದರಿಂದ ಯಾರೋ ಇದ್ದಾರೆ, ಇದರಿಂದ ದೊಡ್ಡ ತನಿಖೆ ಆಗಬೇಕು. ಯಾಕೆಂದರೆ ಬೆಂಗಳೂರಲ್ಲಿ ಅದು ವಿಶೇಷವಾಗಿ ಈ ಭಾಗದಲ್ಲಿ ಇವರ ಆಟೋಟೋಪಗಳಿಗೆ ಬ್ರೇಕ್ ಹಾಕ್ಲಿಕ್ಕೆ ಯಾಕೆ ವೈಫಲ್ಯ ಆಗ್ತಾ ಇದೆ? ಪೊಲೀಸ್ ಇಲಾಖೆ, ಫಸ್ಟ್ ಆಫ್ ಆಲ್ ಪೊಲೀಸ್ ಇಲಾಖೆ ವೈಫಲ್ಯ. ಎರಡನೇದು ಸರ್ಕಾರ ಓಲೈಕೆ. ಸರ್ಕಾರದವರು ಅವ್ರನ್ನ ಒಳಗೆ ಕಳಿಸಿದ್ರೆ ಇಮಿಡಿಯೇಟು ಜಮೀರು ಅಥವಾ ಯಾರೋ ಫೋನ್ ಮಾಡ್ತಾರೆ. ಜಮೀರ್ ಇಮಿಡಿಯೇಟ್ ಫೋನ್ ಮಾಡ್ತಾನೆ, ನಮ್ಮವರು ಬಿಡಿ. ಕ್ರೈಮ್ನಲ್ಲಿ ಭಾಗಿಯಾಗಿದ್ದರು, ಎಲ್ಲನೂ ಕೂಡ ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ 2 ಜನ ಮೇಜರ್ ಇದ್ದಾರೆ ಮತ್ತು 2 ಜನ ಮೈನರ್ ಇದ್ದಾರೆ. ಈಗ ಅರೆಸ್ಟ್ ಮಾಡಿದ ನಂತರ ಅವ್ರಿಗೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಇನ್ವೆಸ್ಟಿಗೇಷನ್ ನಮ್ಮದು ಮುಂದುವರಿತಾ ಇದೆ. ಮತ್ತು ಇವತ್ತಿನ ದಿವಸ ಸ್ಥಳೀಯ ಮುಖಂಡರು, ಸ್ವಲ್ಪ ಜನ ಕಮ್ಯುನಿಟಿ ಲೀಡರ್ಸ್ ಬಂದುಬಿಟ್ಟು ಒಂದು ಮೆಮೊರಾಂಡಮ್ ಕೂಡ ಕೊಟ್ಟಿದ್ದಾರೆ. ತಕ್ಷಣ ಪೊಲೀಸ್ ಅವರು ಆ್ಯಕ್ಷನ್ ತೊಗೊಂಡಿದ್ದಾರೆ ಮತ್ತು ಆರೋಪಿಗಳದ್ದು ಅರೆಸ್ಟ್ ಆಗಿದೆ ಅಂತ ಹೇಳಿಬಿಟ್ಟು. ಮತ್ತು ಅವ್ರು ಸ್ವಲ್ಪ ಲೋಕಲ್ ಕಂಪ್ಲೇಂಟ್ಸ್ ಇತ್ತು, ಹುಡುಗರು ಜಾಸ್ತಿ ತಿರುಗಾಡ್ತಾರೆ, ವೀಲಿ ಮಾಡ್ತಾರೆ ಮತ್ತು ಸ್ವಲ್ಪ ಗಾಂಜಾದೆಲ್ಲ ಇದೆ ಅಂತ ಹೇಳ್ಬಿಟ್ಟು, ಅದು ಕೂಡ ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ನಾವು ಭರವಸೆ ನೀಡಿದ್ದೀವಿ. ಈಗ ಎಲ್ಲರೂ ಕೂಡ ಡಿಸ್ಪರ್ಸ್ ಆಯಿತು. ಕೇಸ್ ಯಾವುದು ಇದುವರೆಗೆ ಇರೋದು ನಮ್ಮ ಗಮನಕ್ಕೆ ಬಂದಿಲ್ಲ. ಅವ್ರದ್ದು ಎಲ್ಲರೂ ಕೂಡ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾರೆ ಬೇರೆ ಬೇರೆ ಗ್ಯಾರೇಜ್, ಸ್ಥಳೀಯ ಗ್ಯಾರೇಜ್ಗಳಲ್ಲಿ. ಬೇರೆ ಕಡೆ ಎಲ್ಲ ಹೋಗಿದ್ದು ವಾಪಸ್ ಬರ್ಬೇಕಾದ್ರೆ ಈ ಥರ ಇನ್ಸಿಡೆಂಟ್ ಆಗಿದೆ ಅಂತ ಇಲ್ಲಿವರೆಗೆ ನಮಗೆ ಗೊತ್ತಾಗಿದೆ. ಅದು ನಾವು ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಆಲ್ಕೋಹಾಲ್ ಅಷ್ಟೇ ಅಲ್ಲ, ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಅವರು ಡ್ರಗ್ಸ್ ಕನ್ಸ್ಯೂಮ್ ಮಾಡಿರ್ಬೋದು ಅಂತಲೂ ಹೇಳಿದ್ದಾರೆ.